ಈ ನಡುವೆ ಮೈಸೂರು ಏರ್ಪೋರ್ಟ್ ಬಳಿ ಹೈ ಡ್ರಾಮಾನೇ ನಡೆದು ಹೋಗಿದೆ. ಸಿಎಂ ಸ್ವಾಗತಕ್ಕೆ ಬಂದ ಮೂಡಾ ಅಧ್ಯಕ್ಷ ಮರಿಗೌಡಗೆ ಕೈ ಕಾರ್ಯಕರ್ತರು ಮುಕ್ತಿಗೆ ಹಾಕಿದಾರಂತೆ. ಮರಿಗೌಡ ಹೊರ ಹೋಗುವಂತೆ ಸಿಎಂ ಬೆಂಬಲಿಗರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದರೆ ನಿಮ್ಮಿಂದನೇ ಇವೆಲ್ಲ ಆಗಿದ್ದು, ನಮ್ಮ ಮುಖ್ಯಮಂತ್ರಿಗಳು ಸಿಕ್ಕಾಕೊಂಡಾಗ ಆಯಿತು ಅಂತ ನೋಡಿ. ಮೈಸೂರು ಏರ್ಪೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಸ್ವಾಗತಕ್ಕೆ ಮೂಡಾ ಅಧ್ಯಕ್ಷ ಮರಿಗೌಡ ಬಂದಿದ್ದಾರೆ. ಮರಿಗೌಡ ಬಂದಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮಗಳಿಂದಲೇ ಇವೆಲ್ಲ ಆಗಿರೋದು, ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಬಂದಿರೋದು, ಪ್ರತಿಪಕ್ಷದವರು ರಾಜೀನಾಮೆ ಕೇಳ್ತಾ ಇರೋದು ನಿಮ್ಮಿಂದ, ಹಾಗಾಗಿ ನೀವು ಇಲ್ಲಿಂದ ಹೊರಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಅಥವಾ ಸಿದ್ದರಾಮಯ್ಯ ಅಭಿಮಾನಿಗಳು ಅವರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ. ಜಾನಪದ ಕಲಾ ತಂಡಗಳು, ಡೊಳ್ಳು, ನಗಾರಿ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈ ಸಂಭ್ರಮದಲ್ಲಿ ನೀವ್ಯಾಕೆ ಭಾಗಿಯಾಗಬೇಕು ಅಂತ ಅವ್ರಗಳ ವಿರುದ್ಧನೇ ಇವಾಗ. ಬಟ್ ಈ ಘಟನೆ ನಡೆದಾಗೆಲ್ಲ ಮರಿಗೌಡ್ರೇನು ಇರಲಿಲ್ಲಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆಪಿ ನಾಗರಾಜ್ ಅವರಿಂದ ಪಡೆಯೋಣ. ಕೆಪಿ, ಮರಿಗೌಡರ ವಿರುದ್ಧ ಧಿಕ್ಕಾರ ಕೂಗಿದವರು ಯಾರು ಮತ್ತು ಯಾಕೆ? ಪ್ರಮುಖವಾಗಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಅರವಿಂದ್. ಈ ವೇಳೆ ಕಾರ್ಯಕರ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಾಲಿ ಅಧ್ಯಕ್ಷ ಮರಿಗೌಡಗೆ ಧಿಕ್ಕಾರಗಳನ್ನ ಕೂಗಿ ಅವರನ್ನ ವಾಪಸ್ ಕಳಿಸಿದ್ದಾರೆ. ಅಂದ್ರೆ ಇಷ್ಟೊಂದೆಲ್ಲ ಪ್ರಕರಣಗಳು ಆಗೋದಕ್ಕೆ ನೀನೇ ಕಾರಣ, ನಿಮ್ದಲ್ಲೇ ನಮ್ಮ ಸಾಹೇಬರಿಗೆ ಈ ಪರಿಸ್ಥಿತಿ ಬಂತು, ನಿಮ್ಮಂತವ್ರನ್ನ ಸೇರಿಸ್ಕೊಂಡೇ ನಮ್ಮ ಸಾಹೇಬರಿಗೆ ಈ ರೀತಿಯಾದಂತಹ ಸಿಚುವೇಶನ್ ಬಂದಿದೆ ಅನ್ನುವಂತ ರೀತಿಯಲ್ಲಿ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಮರಿಗೌಡಗೆ ಮುತ್ತಿಗೆ ಹಾಕಿ ನೀವು ಇಲ್ಲಿಂದ ಹೊರಡಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದು ಅವ್ರನ್ನ ವಾಪಸ್ ಕಳಿಸಿದ್ದಾರೆ. ಅವ್ಯೋಚ್ಯ ಶಬ್ದಗಳಿಂದಲೂ ಕೂಡ ನಿಂದನೆಯನ್ನು ಕೂಡ ಮಾಡಿದ್ದಾರೆ. ಕೊನೆಯಲ್ಲಿ ಒಂದಿಷ್ಟು ಸಮಾಜಾಯಿಷಿ ಕೊಡೋದಕ್ಕೂ ಕೂಡ ಮರಿಗೌಡರು ಮುಂದಾದರೂ ಕೂಡ ಕಾರ್ಯಕರ್ತರು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನೀವು ಈ ಕ್ಷಣವೇ ಹೋಗ್ಬೇಕು ಅನ್ನುವಂಥದ್ದನ್ನ ಹೇಳಿ ಬಲವಂತವಾಗಿ ಕಾರನ್ನ ಆಚರಿಸಿ ವಾಪಸ್ಸು ಮೈಸೂರು ಬಲದಿಂದ ಹೊರಗೆ ಕಳಿಸಿದ್ದಾರೆ ಅರವಿಂದ್. ಓಕೆ, ಬಟ್ ಮರಿಗೌಡರು ಕೂಡ ಸಿದ್ದರಾಮಯ್ಯನವರ ಆತ್ಮೀಯ ಬಳಗದಲ್ಲೇ ಗುರುತಿಸ್ಕೊಂಡವ್ರಲ್ವಾ ಕೆಪಿ? ಸಿದ್ದರಾಮಯ್ಯ ಪರಮಾಪ್ತ ಬೆಂಬಲಿಗ. ಆದ್ರೆ ಕಾರ್ಯಕರ್ತರ ಆಕ್ರೋಶ ಇರುವಂತದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಲವೊಂದಿಷ್ಟು ಬೆಳವಣಿಗೆಗಳಿಗೆ ಮರಿಗೌಡರೇ ಕಾರಣ ಅನ್ನುವಂಥದ್ದು ಕಾರ್ಯಕರ್ತರ ಆರೋಪ. ಅಂದ್ರೆ ಈಗ ಈ ಸ್ಥಳೀಯ ಮಟ್ಟದಲ್ಲಿ ಕೆಲವೊಂದಿಷ್ಟು ಊಹಾಪೋಹಗಳು ಅನೇಕ ಮಟ್ಟದಲ್ಲಿ ಹರಿದಾಡ್ತಾ ಇದ್ದಾವೆ ಅರವಿಂದ್. ಆ ಊಹಾಪೋಹಗಳನ್ನೇ ಕಾರ್ಯಕರ್ತರು ಸಹಜವಾಗಿ ನಂಬಿಕೊಂಡಿರ್ತಾರೆ. ಹೀಗಾಗಿ ಇಷ್ಟೊಂದೆಲ್ಲ ಹಗರಣಗಳು ಬೆಳಕಿಗೆ ಬರೋದಕ್ಕೆ ಅಥವಾ ಈ ಮತ್ತೊಂದೆಲ್ಲ ಆಗೋದಕ್ಕೆ ಮರಿಗೌಡರೇ ಕಾರಣ ಅನ್ನುವಂತ ಸಹಜವಾದಂತಹ ಆಕ್ರೋಶವನ್ನ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸ್ಥಳೀಯ ಮಟ್ಟದಲ್ಲಿ ಮೂಡ ಹಗರಣದ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಂತಹ ಜನವರಿ 1ನೇ ತಾರೀಕು ನಾನು ಮೂಡಾ ಅಧ್ಯಕ್ಷನಾಗಿ ಸರ್ಕಾರ ಗಾಡಿ ತೆಗೆಸ್ಕೊಂಡ್ರೆ